ಅಲ್ಲಿ ಹೋಗಿದ ನಂತರ ಅಲ್ಲಿ ನೋಡಿದ್ರು ಇವ್ರು 5 ಮಂದಿ ಅಲ್ಲಿ ಕೂತಿದ್ರ ಮತ್ತು 4 ಮಂದಿಗೆ ಅಲ್ಲಿಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರ ಸೀರಿಯಸ್ ಕೇಸ್ ಇದೆ ಅಂತ. ಅದರಲ್ಲಿ ಇವ್ರು 4 ಮಂದಿ ಇದ್ದು ಅಲ್ಲೇ ನೋಡಿದ ಕೂಡಲೇ ಅದು ನಮಗೇನು ಪೂರ್ತಿ ಗೊತ್ತಾಗಿರಲಿಲ್ಲ, ಎಲ್ಲಿ ಹೋಗಬೇಕು ಏನು ಗೊತ್ತಿದೆ. ಅವರು ಅಲ್ಲಿಂದ ಆ್ಯಂಬುಲೆನ್ಸ್ ಸ್ವಲ್ಪ ಸೇವಾ ಸಿಕ್ಕಿರಲಿಲ್ಲ, ಎಲ್ಲ ರೋಡ್ಗಳು ಪ್ಯಾಕ್ ಇದ್ದು, ನಮಗೆ ಹೋಗಲಿಕ್ಕೆ ಭಾಳಷ್ಟು ತೊಂದರೆ ಆಯಿತು. ಅಲ್ಲೇ ನಡ್ಕೊಂತ ಎಲ್ಲ ಪ್ಲ್ಯಾನ್ ಮಾಡೋದು ಹೋಗೋದು. ಇವ್ರು ಪೇಷಂಟ್ ಇದ್ದರು, ಅವ್ರಿಗೇನೆ ಕರ್ಕೊಂಡು ಹೋಗಿದ್ರು. ಅವ್ರಿಗೆ ಹೋಗೋಕ್ಕೂ ಸಾಧ್ಯ ಆಗಿರಲಿಲ್ಲ ಅಲ್ಲೇ ಕರ್ಕೊಂಡು ಹೋಗೋಕೆ. ಕಮ್ಮಿ 5 to 6 ಕಿಲೋಮೀಟರ್ಸ್ ಅವ್ರ ಪೇಷಂಟ್ ಮಂದಿಗೆ ಕರ್ಕೊಂಡು ಹೋಗ್ಲಿಕ್ಕೇನು ಅದು ಹಾಸ್ಪಿಟಲ್ ಮಟ್ಟ ಕರ್ಕೊಂಡು ಹೋಗಬೇಕಾಗಿತ್ತು. ಅಲ್ಲಿ ಹೋಗಿದ ನಂತರ ಹಾಸ್ಪಿಟಲ್ದಾಗೂ ಲಿಸ್ಟ್ ಇದ್ದು, ಅವು ಲಿಸ್ಟ್ಗಳು ಸಾಧ್ಯ ಆಗಿರಲಿಲ್ಲ. ಎಲ್ಲಿನೂ ಎಷ್ಟು ಮಂದಿ ಇದ್ದು ಅಲ್ಲಿ, ಬಟ್ ಅದ್ರಾಗ ನಮ್ಮದು ಹೆಸರು ಇದ್ದಿರಲ್ಲ. ಬೇರೆ 2-3 ಹಾಸ್ಪಿಟಲ್ ಇದ್ದು, ಅಲ್ಲೇ ಕರ್ಕೊಂಡು ಹೋಗಿದ್ರು. ಅಲ್ಲಿಂದ ಮತ್ತೆ ಬೇರೆ ಹಾಸ್ಪಿಟಲ್ದಾಗ ಹೋಗೋದು. ಅಲ್ಲೇ ಸಿಕ್ಕಿದ ಕೂಡಲೇ ಅಪ್ರಾಕ್ಸಿಮೇಟ್ಲಿ 2 ಗಂಟೆಗೆ ಮಧ್ಯಾಹ್ನ 29ಕ್ಕೆ ನಮಗೆ ಗೊತ್ತಾಯಿತು ಹಿಂಗೆ ಇವ್ರದ್ದು ಅದು ಮಾಬ್ದಲ್ಲಿ ಸ್ವಲ್ಪ ಇದಾಗೆ ಡಿಕ್ಲೇರ್ ಆಗೈತೆ ಅಂತ. ಆವಾಗ ನಾವು ಸ್ವಲ್ಪ ಅಲ್ಲಿ ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿದ್ದು. ಅಲ್ಲೇ ಪೂರ್ತಿ ನಮಗೆ ಬೇಕಾಗಿತ್ತು ಹಂಗೆ ಅಲ್ಲೇ ಸಪೋರ್ಟ್ ಸಿಕ್ಕಿರಲಿಲ್ಲ. ನಾವು ಇಲ್ಲೇ ಕಾಂಟ್ಯಾಕ್ಟ್ಸ್ ಮಾಡಿದ್ದು, ನಮ್ಮ ಕಡೆಯಿಂದ ಏನಾರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ಮಾಡಿದ್ದು. ಆದ ನಂತರ ಇಲ್ಲೇ ಸ್ವಲ್ಪ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿದರು ನಾವು ಅಲ್ಲೇ ಹಿಂಗೆ ಸ್ವಲ್ಪ ಮಾಬ್ದಾಗ ಇದಾಗೆ ಅವ್ರದ್ದು ನಿಧನ ಆಗಿಬಿಟ್ಟೈತಿ. ಆದ ನಂತರ ನಾವು ಸ್ವಲ್ಪ ಇಲ್ಲಿಂದ ಪಾಲಿಟಿಕ್ಸ್ ಮಂದಿ ಅವ್ರು ಕಾಲ್ ಮಾಡಿದ್ರೆ ಏನೇನಾಗಿತ್ತು, ಹಿಂಗಾಯಿತು, ಯಾಕಾಯಿತು. ಲಾಸ್ಟ್ಲಿ CM ಆಫೀಸಿಂದ ಸ್ವಲ್ಪ ಅಡಿಷ್ನಲ್ SP DC ಅಂದರೆ ನಮ್ಮದು ಫೋನ್ ಮಾಡಿದ್ರು ಅಲ್ಲೇ. 1 ಸೆಕೆಂಡ್. ಬೆಂಗಳೂರು DC ಹರ್ಷ ಶೆಟ್ಟಿ ಅವ್ರನ್ನೂ ಕಾಲ್ ಬಂದಿತ್ತು, ಅವರು ಕಾಂಟ್ಯಾಕ್ಟ್ ಆಗಿದ್ದರು. ಆದ ನಂತರ ಸ್ಪೆಷಲ್ ಅಡಿಷ್ನಲ್ SP ಹರಿರಾಮ್ ಶಂಕರ್ ಅಂತ ಇವ್ರ ಕಾಂಟ್ಯಾಕ್ಟ್ ಕಂಟಿನ್ಯೂಸ್ಲಿ ನಮ್ಮ ಕಡೆ ಕಾಂಟ್ಯಾಕ್ಟ್ ಆಗಿದ್ದರು. ಅಲ್ಲಿ ಬರೋ ಮಟ್ಟ ಅವರು ಅಲ್ಲೇ ಕಾಶಿಮಠ ಬಂದೆ ಫ್ಲೈಟ್ಲಿ ಬಂದು ಅಲ್ಲೇ ನಮ್ಮ ಕಡೆ ಸಹಕಾರ ಕಂಟಿನ್ಯೂಸ್ಲಿ ಕಾಲ್ ಮೇಲೆ ಇದ್ದು ಅಲ್ಲಿಂದ ಹೆಂಗೆ ತೊಗೊಂಡು ಬರೋದು, ಏನು ಮಾಡೋದು, ಬೈ ಆ್ಯಂಬುಲೆನ್ಸ್ ಕರ್ಕೊಳ್ಬೇಕಾಗಿತ್ತು. ಆಮೇಲೆ ಅಲ್ಲಿಂದ UP ಗೌರ್ಮೆಂಟ್ಗೆ ನಮಗೆ ಫ್ಲೈಟ್ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ, ಯಾಕಂದರೆ ಅಲ್ಲೇ ಏರ್ಪೋರ್ಟ್ ಮತ್ತು ಇದು ಸುವಿಧೆ ಇದ್ದಿರಲಿಲ್ಲ. ಇಷ್ಟು ರಶ್ ಇತ್ತು, ನಾವು ಬೈ ಆ್ಯಂಬುಲೆನ್ಸ್ ಲೈನು ಹೋಗೋಕ್ಕೆ ಲೇಟ್ ಆಗಬೇಕಿತ್ತು. ಅದಕ್ಕೆ ಕರ್ನಾಟಕ ಕಡೆಯಿಂದ ಏನಾರು ಆಗುತ್ತೆ ಅಂತ ನಾವು ಗೌರ್ಮೆಂಟ್ ಕಡೆ ಸಹಾಯ ಕೇಳಿದ್ದು. ಆವಾಗಲ್ಲೇ ಸ್ಪೆಷಲ್ DC ಹರ್ಷ ಶೆಟ್ಟಿ, ಅಡಿಷ್ನಲ್ SP ಅವರು ಹರಿರಾಮ್ ಶಂಕರ್ ಸರ, ಇವ್ರದ್ದು ಹೆಲ್ಪ್ ಭಾಳ ಬಂತು. ಅದರಲ್ಲಿ ಇಂಟೆಲಿಜೆನ್ಸ್ ಆಫೀಸರ್ ಇದ್ದರು. ಅಲ್ಲೇ ಸೇವಾಭಾರತಿ ಸಮಿತಿ ಇದ್ದು ಶಿಲ್ಪಾ ವಿರ್ನೇಕರ್ ಅವ್ರದ್ದು ಸ್ವಲ್ಪ ಸಹಾಯ. ಹಾಗೆ ಸುಜಿತ್ ಸಿಂಗ್ ಅವ್ರದ್ದು ಅಲ್ಲಿಂದ ಬಂದರು ಅವರು. ನಂತರ ಜಗದೀಶ್ ಶೆಟ್ಟರ್ ಸಾಹೇಬ್ರನ್ನು ಕಾಲ್ ಮಾಡಿ ಪ್ರಿಯಾಂಶು ತಿವಾರಿ ಅಂತ ಅವರು ಎಲ್ಲರದ್ದು ಸಹಕಾರ್ಯ ಸಿಕ್ಕಿ ನಾವು ಮತ್ತು CM ಆಫೀಸ್ದಿಂದನೂ ಅಲ್ಲಿ ಫ್ಲೈಟ್ ಅರೇಂಜ್ ಮಾಡಿದರು. ದಿಲ್ಲಿದಿಂದ ನಾವು ತೊಗೊಂಡು ಬರೋದು ಪ್ಲ್ಯಾನ್ ಮಾಡಿದ್ದು. ಕಮ್ಮಿ ನಮಗೆ ಇದನ್ನು ಮಾಡಿಸಲಿಕ್ಕೆ 7 ಗಂಟೆಗೆ ಗೊತ್ತಾಯಿತು ಕಿ ಸ್ಪೆಷಲ್ ಫ್ಲೈಟ್ ಗೌರ್ಮೆಂಟ್ ಕಡೆಯಿಂದ, ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಪ್ಲ್ಯಾನ್ ಮಾಡಕತ್ತಾರ. ಅದು ಪ್ಲ್ಯಾನ್ ತೊಗೊಂಡು ನಾವು ಅದನ್ನ ಅಲ್ಲಿಂದು ಮಾರ್ಚರಿದಾಗಿಂದ ಇವರು ಬಾಡೀಸ್ಗಳು ತೊಗೊಂಡು ಬರುವಾಗ ಕರ್ನಾಟಕ ಗೌರ್ಮೆಂಟದ ಸಹಾಯ ಭಾಳ ಇತ್ತು. ಬರುವಾಗ ಫ್ಲೈಟ್ದಿಂದ ನಾವು ಹೋಗಿದ್ದು ಇಲ್ಲಿ 60 ಪೀಪಲ್ಸ್, 2 ಬಸ್ದಿಂದ 30 ಪೀಪಲ್ ಬಸ್ ಇದ್ದು. ಬರುವಾಗ ಈಗ 4 ಮಂದಿ ಡೆತ್ ಆಗಿದ್ದರು, ಮತ್ತು ಅವ್ರ ಜೊತೆ 4 ಮಂದಿ ನಾವು ಕಳಿಸಿದ್ದು. ಉಳ್ಕಿದ್ದ 52 ಮಂದಿ ನಾವು ಇದರಲ್ಲಿಂದ ಬಂದಿದ್ದು. ಅಲ್ಲಿ ಇತ್ತು, ಬಟ್ ಇಷ್ಟು ರಶ್ ಇತ್ತು ಅದನ್ನು ಅವ್ರಿಗೇನು ಸಹಾಯ ಆಗಿರಲಿಲ್ಲ. ಯಾಕಂದರೆ ಅವ್ರದ್ದು ಆ್ಯಂಬುಲೆನ್ಸ್ ಮತ್ತು ಇದು ಸೇವಾ ಭಾಳಷ್ಟು ಇತ್ತು, ಬಟ್ ಇಷ್ಟು ಮಾಬ್ ಇತ್ತು ಅವ್ರಿಗೆ ಆ್ಯಂಬುಲೆನ್ಸ್ಗೆ ಹೋಗಲಿಕ್ಕೇನು ಸಾಧ್ಯ ಆಗಿರಲಿಲ್ಲ. ನನ್ನ ಹೆಸರು ಚಿದಂಬರ ಪಾಟೀಲ.